ನಿಮ್ಮ ಡಾಕ್ಟರ್ ರೀತು ಹರೀಶ್. ಇವತ್ತು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಆಯುರ್ವೇದ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಆಯುರ್ವೇದ ಒಂದು ಓಲ್ಡೆಸ್ಟ್ ಟ್ರೆಡಿಷನಲ್ ಹೀಲಿಂಗ್ ಸಿಸ್ಟಮ್ ಆಗಿರುತ್ತೆ. ಆಯುರ್ವೇದ ಬ್ಯೂಟಿ ಏನಪ್ಪ ಅಂದರೆ ಇದು ಬರೀ ನಮ್ಮ ಬಾಡಿ ಹೀಲಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ, ಇದು ನಮ್ಮ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ಬೀಯಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಆಯುರ್ವೇದ ಒಂದು ಕಾಂಬಿನೇಷನ್ ಆಫ್ ಹೀಲಿಂಗ್ ಸೆಕ್ಟರ್. ಹಾಗಂದರೆ ಬಾಡಿ, ಮೈಂಡ್, ಸ್ಪಿರಿಚುವಲ್ ಹೀಲಿಂಗ್ ಇದೆಲ್ಲ ಕಾಂಬಿನೇಷನಲ್ಲಿ ಹೀಲ್ ಮಾಡುತ್ತೆ. ಇದು ಎಲ್ಲ ಡೈಮೆನ್ಷನ್ಸಲ್ಲಿ ವರ್ಕ್ ಆಗುತ್ತೆ. ಹಾಗಂದರೆ ಏನಪ್ಪ ಅಂದರೆ ಫಸ್ಟ್ಲಿ ಅದೊಂದು ಹೋಲಿಸ್ಟಿಕ್ ಅಪ್ರೋಚ್ ಆಗಿರುತ್ತೆ. ಸೆಕೆಂಡ್ ಬಂದು ಅದೊಂದು ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಆಗಿರುತ್ತೆ. ಥರ್ಡ್ ಬಂದು ಅದೊಂದು ಕಸ್ಟಮೈಸ್ಡ್ ಟ್ರೀಟ್ಮೆಂಟ್ ಆಗಿರುತ್ತೆ. ಹೇಗೆ ಇದು ಕಸ್ಟಮೈಸ್ಡ್ ಆ್ಯಂಡ್ ವಿಜುವಲೈಸ್ಡ್ ಟ್ರೀಟ್ಮೆಂಟ್ ಆಗಿರುತ್ತೆ ಅಂದರೆ, ಈಗ ಹೇಗೆ ಫೀವರ್, ಕಾಫು, ರನ್ನಿಂಗ್ಸ್ ಎಲ್ಲ ಇದ್ದಾಗ ಪೇಷಂಟ್ಸ್ಗೆ ಒಂದು ಆ್ಯಂಟಿಬಯೋಟಿಕ್, ಒಂದು ಆ್ಯಂಟಿಬಯೋಟಿಕ್ಸ್ ಹೀಗೆ ಕೊಡ್ತಾರೆ, ಸೇಮ್ ಲೈನ್ ಆಫ್ ಟ್ರೀಟ್ಮೆಂಟ್. ಹಾಗೆ ಈಗೆಲ್ಲ ಇದು ಅವ್ರ ಪೇಷಂಟ್ಸ್ ದೋಷ, ಪ್ರಕೃತಿ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ಇದು ಕಸ್ಟಮೈಸ್ಡ್ ಆ್ಯಂಡ್ ಇಂಡಿವಿಜುವಲ್ ಟ್ರೀಟ್ಮೆಂಟ್ ಆಗಿರುತ್ತೆ. ಆಯುರ್ವೇದದ ಮೇನ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ, ನಾವು ಹೇಗೆ ಹ್ಯಾಪಿ, ಹೆಲ್ತಿ ಆ್ಯಂಡ್ ಪೀಸ್ಫುಲ್ ಲೈಫ್ನ ಲೀಡ್ ಮಾಡಬೇಕು ಅಂತ ಆಯುರ್ವೇದ ನಮಗೆ ನಮ್ಮ ಡೈಲಿ ರೋಟೀನಲ್ಲಿ ಹೇಳ್ಕೊಡುತ್ತೆ. ಅದನ್ನೆಲ್ಲ ತಿಳ್ಕೊಳ್ಳೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಒಂದು ಶ್ಲೋಕದಿಂದ ಎಂಡ್ ಮಾಡೋಣ ಬನ್ನಿ. ಪ್ರಯೋಜನಂ ಚಸ್ಯ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತಿರಸ್ಯ ವಿಕರ ಪ್ರಶಮನಂ ಚ. ಏನಪ್ಪ ಈ ಶ್ಲೋಕ ಮೀನಿಂಗ್ ಅಂದರೆ, ಟು ಪ್ರೊಟೆಕ್ಟ್ ದ ಹೆಲ್ತ್ ಆಫ್ ಎ ಹೆಲ್ತಿಯರ್ ಆ್ಯಂಡ್ ಟು ಎಲಿವೇಟ್ ದ ಡಿಸೀಸ್ ಆಫ್ ದ ಸಿಕ್. ಇಷ್ಟೊತ್ತು ಆಯುರ್ವೇದ ಅಂದರೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ತಿಳ್ಕೊಂಡ್ವಿ. ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೇಗೆ ನಮ್ಮ ಆಯುರ್ವೇದ ನೇಚರ್ ಡಿಪೆಂಡೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ದಿಸ್ ವಿಡಿಯೋ.